5ನೇ ರೀತಿಯ ಒಂದು ಸಂವಿಧಾನ ಯಾವ್ದಪ್ಪ ಅಂತಂದ್ರೆ ಫೆಡರಲ್ ಕಾನ್ಸ್ಟಿಟ್ಯೂಷನ್ ಅಂತೇಳಿ ಕರಿತಕ್ಕಂಥದ್ದು. ಏನಪ್ಪಾ ಫೆಡರಲ್ ಅಂತಂದ್ರೆ ಇದನ್ನ ಒಕ್ಕೂಟ ಅಂತೇಳಿ ಕರಿತಕ್ಕಂಥದ್ದು. ಒಕ್ಕೂಟ ಅಂತ ಕರಿತಕ್ಕಂಥದ್ದು. ಏನಪ್ಪಾ ಫೆಡರಲ್ ಅಂತಂದ್ರೆ ದೇರ್ ಈಸ್ ಅನ್ ಅಗ್ರಿಮೆಂಟ್ ಬಿಟ್ವೀನ್ ಸೆಂಟರ್ ಅಂಡ್ ಸ್ಟೇಟ್ ಅಂತ ಹೇಳಿ, ಅಂದ್ರೆ ಇಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಒಂದು ಒಪ್ಪಂದ ಮಾರ್ಪಾಡಾಗಿರುತ್ತೆ ಅಥವಾ ಏರ್ಪಾಡಾಗಿರುತ್ತೆ ಅಂತ ಕೂಡ ನಾವು ಹೇಳ್ಬೋದು ಅಂತ ಹೇಳ್ತೀವಿ. ಅಂದ್ರೆ ಯಾವ ರೀತಿಯಪ್ಪ ಅಂತಂದ್ರೆ ಹಲವು ರಾಜ್ಯಗಳು ಸೇರಿ ಒಂದು ಕೇಂದ್ರ ಸರ್ಕಾರದ ನಡುವೆ ಒಂದು ಒಪ್ಪಂದವನ್ನ ಮಾಡಿಕೊಂಡು ಅಲ್ಲಿ ನಡೆಸ್ತಕ್ಕಂತ ಒಂದು ಆಡಳಿತವನ್ನ ನಾವೆಂತ ಕರಿತೀವಿ, ಇಟ್ಸ್ ಅ ಫೆಡರಲ್ ಅಂತ, ಅಥವಾ ಒಕ್ಕೂಟ ವ್ಯವಸ್ಥೆ. ಹಲವು ರಾಜ್ಯಗಳಿಂದ ಸೇರ್ಕೊಂಡಿರ್ತಕ್ಕಂತ ಒಂದು ವ್ಯವಸ್ಥೆಯನ್ನ ನಾವೆಂತ ಕರಿತೀವಿ, ಫೆಡರಲ್ ಅಂತ ಕರಿತೀವಿ. ಇಲ್ಲೇನಾಗಿರುತ್ತೆ ಅಂತಂದ್ರೆ ಕೇಂದ್ರ ಸರ್ಕಾರ ಒಂದು ಪ್ರಧಾನವಾದ ಒಂದು ಪಾತ್ರವನ್ನ ವಹಿಸುತ್ತೆ. ರಾಜ್ಯಗಳಿಗೆ ಸ್ವಾಯತ್ತವಾದಂತಹ ಅವರದೇ ಆದಂತಹ ಕೆಲವೊಂದು ಆಡಳಿತವನ್ನ ನಡೆಸ್ಕೊಳ್ಳಿಕ್ಕೆ ಅಲ್ಲಿ ಸ್ವತಂತ್ರವನ್ನು ಕೂಡ ನೀಡಲಾಗುತ್ತೆ. ಆದ್ರೆ ಎರಡೂ ಒಂದು ಸರ್ಕಾರಗಳ ನಡುವೆ ಅಲ್ಲಿ ಅಧಿಕಾರಗಳು ಕೂಡ ಅಲ್ಲಿ ಹಂಚಿಕೆ ಆಗಿರುತ್ತೆ ಅಂತಲೂ ಕೂಡ ನಾವು ಹೇಳ್ತಕ್ಕಂಥದ್ದು ಅಂತ ಹೇಳ್ತೀವಿ. ಸೊ ಇಲ್ಲಿ ಇದಕ್ಕೆ ಒಂದು ಉತ್ತಮವಾದ ಒಂದು ಉದಾಹರಣೆ ಅಂತಂದ್ರೆ ಅಮೆರಿಕದಲ್ಲಿರ್ತಕ್ಕಂಥ ಒಂದು ಸಂವಿಧಾನವನ್ನ ನಾವು ಫೆಡರಲ್ ಅಂದ್ರೆ ಇಟ್ಸ್ ಎ ಪ್ಯೂರ್ ಫೆಡರಲ್ ಅಂತ ಹೇಳ್ತೀವಿ. ಹೌದಾ, ಇಲ್ಲಿ ಅಗ್ರಿಮೆಂಟ್ ಮಾಡ್ಕೊಂಡಿದೆ ಯಾವುದು USA ಗೌರ್ಮೆಂಟ್ ಮತ್ತೆ ಅಲ್ಲಿರ್ತಕ್ಕಂಥ ಒಂದು ಸ್ಟೇಟ್ಸ್ ಅಂತ ಏನ್ ಕರಿತೀವಿ, ಈ ರಾಜ್ಯಗಳ ನಡುವೆ ಒಂದು ಅಗ್ರಿಮೆಂಟ್ ಆಗಿದೆ, ಒಪ್ಪಂದ ಆಗಿದೆ. ಇಲ್ಲಿ ಯಾವುದೇ ರೀತಿ ಕೇಂದ್ರ ಸರ್ಕಾರದ ಒಪ್ಪಿಗೆ ಇಲ್ದಲೇನೆ ಇಲ್ಲಿ ಆ ಒಂದು ದೇಶದಿಂದ ಹೊರಗಡೆ ಹೋಗ್ಬೇಕು ಅಂತಂದ್ರೆ ಆ ಒಂದು ಕೇಂದ್ರ ಸರ್ಕಾರದ ಒಂದು ಪರಮಿತಿಯನ್ನ ಅಥವಾ ಅನುಮತಿಯನ್ನ ಪಡ್ಕೊಂಡು ಏನ್ ಮಾಡ್ಬೋದು, ಹೊರಗಡೆ ಹೋಗ್ಬೋದು ಅಂತ ಹೇಳ್ತೀವಿ. ಆದ್ರೆ ಭಾರತದ ಒಂದು ಸಂವಿಧಾನದಲ್ಲಿ ಈ ಒಂದು ಇಲ್ಲಿ ಒಕ್ಕೂಟ ವ್ಯವಸ್ಥೆ ಇದ್ರೂ ಕೂಡ ಯಾವುದೇ ಅಂದ್ರೆ ಇಲ್ಲಿ ಭಾರತದ ಸಂವಿಧಾನದಲ್ಲಿ ಯಾವುದೇ ರೀತಿ ಕೂಡ ನಾವು ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಿಲ್ಲ, ಒಂದು ಒಪ್ಪಂದವನ್ನ ಮಾಡ್ಕೊಂಡಿಲ್ಲ. ಆದ್ರೂ ಕೂಡ ನಾವು ಒಕ್ಕೂಟ ವ್ಯವಸ್ಥೆಯನ್ನ ನಾವು ಆಚರಣೆಯಲ್ಲಿ ತಂದಿದೀವಿ ಅಂತ ಹೇಳ್ತೀವಿ. ಆದ್ರೆ ಭಾರತದ ಸಂವಿಧಾನದ ಕೆಲವೊಂದು ಪ್ರತ್ಯೇಕತೆ ಅಂತಂದ್ರೆ ಇಲ್ಲಿ ಯಾವುದೇ ರಾಜ್ಯ ಕೇಂದ್ರ ಸರ್ಕಾರದಿಂದ ಹೊರಗೆ ಹೋಗ್ತಕ್ಕಂತ ಒಂದು ಅಧಿಕಾರ ಇರೋದಿಲ್ಲ ಅಂತ ಹೇಳ್ತಕ್ಕಂಥದ್ದು. ಅದು ಒಂದು ಪ್ರತ್ಯೇಕತೆ ಅಥವಾ ಯುನೀಕ್ನೆಸ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ ಹೇಳ್ತಕ್ಕಂಥದ್ದು. ಹೌದಾ, ಅದನ್ನೇ ನಾವು ಫೆಡರಲ್ ಅಂತ ಹೇಳ್ತಕ್ಕಂಥದ್ದು. ಅಂದ್ರೆ ಫೆಡರಲ್ ಇಸ್ ನಥಿಂಗ್ ಬಟ್ ಎನ್ ಅಗ್ರಿಮೆಂಟ್ ಬಿಟ್ವೀನ್ ಸೆವೆರಲ್ ಸ್ಟೇಟ್ಸ್ ವಿತ್ ದಿ ಸೆಂಟ್ರಲ್ ಗೌರ್ಮೆಂಟ್. ಹೌದಾ, ಕೇಂದ್ರ ಸರ್ಕಾರದ ನಡುವೆ ಹಲವು ರಾಜ್ಯಗಳು ಒಂದು ಒಪ್ಪಂದದ ಮೂಲಕ ನಡೆಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಅಂತ ಕರಿತೀವಿ ಒಕ್ಕೂಟ ವ್ಯವಸ್ಥೆ ಅಂತೇಳಿ ಕರಿತಕ್ಕಂಥದ್ದು ಅಂತ ಹೇಳ್ತೀವಿ. ಅದಕ್ಕೆ ಉದಾಹರಣೆ USA ಅಥವಾ ಅಮೆರಿಕದ ಒಂದು ಸಂವಿಧಾನ ಅಂತೇಳಿ ಕರಿತಕ್ಕಂಥದ್ದು. ಹೌದಾ, 6ನೇ ಒಂದು ಸಂವಿಧಾನ ಯಾವ್ದಪ್ಪ ಅಥವಾ ಒಂದು ಸಂವಿಧಾನ ಯಾವ್ದಪ್ಪ ಅಂತಂದ್ರೆ ಯುನೈಟರಿ ಕಾನ್ಸ್ಟಿಟ್ಯೂಷನ್ ಅಂತೇಳಿ ಕರಿತಕ್ಕಂಥದ್ದು ಅಥವಾ ಏಕಾತ್ಮಕ ಸಂವಿಧಾನ ಅಂತ ಹೇಳಿ. ಏನಪ್ಪಾ ಹಾಗಾದ್ರೆ ಏಕಾತ್ಮಕ ಸಂವಿಧಾನ ಅಂತಂದ್ರೆ ಇಲ್ಲಿ ಪ್ರಧಾನವಾದ ಒಂದು ಲಕ್ಷಣ, ಈ ಒಂದು ಏಕಾತ್ಮಕ ಸಂವಿಧಾನದ ಒಂದು ಪ್ರಧಾನವಾದ ಲಕ್ಷಣ ಏನಪ್ಪಾ ಅಂತಂದ್ರೆ ಕೇಂದ್ರೀಕರಣ ಅಥವಾ ಅಧಿಕಾರದ ಕೇಂದ್ರೀಕರಣ ಅಂತ ಹೇಳ್ತಕ್ಕಂಥದ್ದು. ಕೇಂದ್ರೀಕರಣ ಅಥವಾ ಸೆಂಟ್ರಲೈಸೇಷನ್ ಆಫ್ ಪವರ್, ಅಧಿಕಾರದ ಒಂದು ಕೇಂದ್ರೀಕರಣ ಅಂತ ಹೇಳ್ತಕ್ಕಂಥದ್ದು. ಹೌದಾ, ಅಂದ್ರೆ ಇಲ್ಲಿ ಕೇಂದ್ರ ಸರ್ಕಾರ ತುಂಬಾ ಪ್ರಬಲವಾಗಿರುತ್ತೆ ಅಂತ ಹೇಳ್ತೀವಿ. ಆದ್ರೆ ರಾಜ್ಯಗಳು ವೀಕ್ ಆಗಿರುತ್ತೆ ಅಂತಲ್ಲ, ಅವು ಕೂಡ ಆ ಒಂದು ಕೇಂದ್ರ ಸರ್ಕಾರದ ಅಡಿನಲ್ಲಿ ಕೆಲಸವನ್ನ ಮಾಡ್ತವೆ. ಆದ್ರೆ ಕೆಲವೊಂದು ವಿಷಯಗಳಲ್ಲಿ ಆ ಒಂದು ಕೆಲವೊಂದು ಪರಿಮಿತಿಗಳನ್ನ ಅಲ್ಲಿ ಅನುಭವಿಸ್ಬೇಕಾಗುತ್ತೆ ಅಂತ ಹೇಳ್ತೀವಿ. ಅಂದ್ರೆ ರಾಜ್ಯಗಳು ಅಲ್ಲಿ ತಮ್ಮ ಕಾರ್ಯನಿರ್ವಹಣೆಯನ್ನ ಸ್ವತಂತ್ರವಾಗಿ ಏನ್ ಮಾಡ್ಬೋದು, ಅಲ್ಲಿ ಸ್ವತಂತ್ರವಾಗಿ ಕಾರ್ಯ ಮಾಡ್ತಕ್ಕಂತ ಒಂದು ಅಲ್ಲಿ ಅವಕಾಶ ಬಹಳ ಸೀಮಿತವಾಗಿರುತ್ತೆ ಅಂತ ಹೇಳ್ತೀವಿ. ಕೇಂದ್ರ ಸರ್ಕಾರ ಏನ್ ಹೇಳುತ್ತೆ ಅದನ್ನೇ ಒಂದು ಪಾಲನೆ ಮಾಡ್ತಕ್ಕಂತ ಒಂದು ಅಧಿಕಾರವನ್ನ ಅಲ್ಲಿ ಹೊಂದಿರುತ್ತೆ ಅಂತ ಹೇಳ್ತೀವಿ. ಅಂದ್ರೆ ಕೇಂದ್ರ ಸರ್ಕಾರ ಏನ್ ಹೇಳುತ್ತೆ ಅದನ್ನಷ್ಟೇ ಅಲ್ಲಿ ಪಾಲನೆ ಮಾಡಬೇಕು. ರಾಜ್ಯ ಸರ್ಕಾರಗಳಿಗೆ ಕೆಲವೊಂದು ಅಂಶಗಳಲ್ಲಿ ಸೀಮಿತವಾದ ಒಂದು ಅವಕಾಶವನ್ನ ಅಲ್ಲಿ ಕೊಟ್ಟಿರೋದ್ರಿಂದ ಏನ್ ಮಾಡ್ಬೇಕಾಗುತ್ತೆ, ಕೇಂದ್ರ ಸರ್ಕಾರ ಏನ್ ಕೆಲಸವನ್ನ ಮಾಡುತ್ತೆ ಅಥವಾ ಏನ್ ಆದೇಶಗಳನ್ನ ಕೊಡುತ್ತೆ ಅದನ್ನೇ ಪಾಲನೆ ಮಾಡ್ತಕ್ಕಂತ ಒಂದು ವ್ಯವಸ್ಥೆಯನ್ನ ನಾವೆಂತ ಕರಿತೀವಿ ಯುನೈಟರಿ ಕಾನ್ಸ್ಟಿಟ್ಯೂಷನ್ ಅಂತೇಳಿ ಕರಿತಕ್ಕಂಥದ್ದು. ಹೌದಾ, ಇದಕ್ಕೆ ಕೆನಡಾನು ಕೊಡ್ಬೋದು ಉದಾಹರಣೆ, ಕೆನಡಾ ಅಂತಾನು ಕೂಡ ಹೇಳ್ಬೋದು, ಇಂಡಿಯಾ ಅಂತಾನು ಕೂಡ ಹೇಳ್ಬೋದು. ಅಂದ್ರೆ ನಾವು ಕಂಪ್ಲೀಟ್ಲಿ ಹೇಳಲಿಕ್ಕಾಗಲ್ಲ, ನಮ್ದು ಏಕಾತ್ಮಕ ಸರ್ಕಾರ ಅಂತಾನು ಕೂಡ ನಾವು ಹೇಳಲಿಕ್ಕಾಗಲ್ಲ. ಆದ್ರೆ ಭಾರತದ ಒಂದು ಸಂವಿಧಾನವನ್ನ ಏನಂತ ಕರಿತೀವಿ
ಕ್ವಾಸಿ ಫೆಡರಲ್ ಅಂತ ಕರೀತಕ್ಕಂಥದ್ದು. ಕ್ವಾಸಿ ಫೆಡರಲ್, ಅರೆ ಒಕ್ಕೂಟ, ಅರೆ ಒಕ್ಕೂಟ ಅಂತೇಳಿ ಕರೀತಕ್ಕಂಥದ್ದು, ಅಥವಾ ಏನು ಅರೆ ಒಕ್ಕೂಟ ಅಂತೇಳಿ ಕರೀತಕ್ಕಂಥದ್ದು. ಏನಪ್ಪಾ ಹಾಗಂದ್ರೆ ಅಂತಂದ್ರೆ ಇಲ್ಲಿ ಭಾರತದ ಸಂವಿಧಾನದಲ್ಲಿ ಕೆಲವೊಂದು ಲಕ್ಷಣಗಳು, ಅಲ್ಲಿ ಒಕ್ಕೂಟ ವ್ಯವಸ್ಥೆಯ ಲಕ್ಷಣಗಳು ಕೂಡ ಇದೆ, ಮತ್ತೆ ಕೆಲವೊಂದು ಸಂದರ್ಭಗಳಲ್ಲಿ ಈ ಒಂದು ಏಕಾತ್ಮಕ ಒಂದು ಪ್ರಧಾನ ಲಕ್ಷಣಗಳು ಕೂಡ ಅಲ್ಲಿ ಕಾಣಬಹುದು ಅಂತ ಹೇಳ್ತೀವಿ. ಹೇಗಪ್ಪ ಅಂತಂದ್ರೆ ಈ ಒಂದು ತುರ್ತು ಸಂದರ್ಭದಲ್ಲಿ ಏನ್ ಮಾಡ್ಬೋದು ಅಂದ್ರೆ, ಈ ಒಂದು ಸಾಧಾರಣ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಏನ್ ಮಾಡುತ್ತೆ, ತನ್ನ ಪಾಡಿಗೆ ತನ್ನ ಒಂದು ಕಾರ್ಯಗಳನ್ನ, ತನ್ನ ಒಂದು ಏನು ಕೆಲಸಗಳನ್ನ ಮಾಡ್ಕೊಂತ ಹೋಗುತ್ತೆ. ರಾಜ್ಯಗಳು ಕೂಡ ತನ್ನ ಒಂದು ಕಾರ್ಯಗಳನ್ನ ಅದು ಮಾಡ್ಕೊಂತ ಹೋಗುತ್ತೆ. ಆದ್ರೆ ತುರ್ತು ಸಂದರ್ಭದಲ್ಲಿ ಏನ್ ಮಾಡುತ್ತೆ ಕೇಂದ್ರ ಸರ್ಕಾರ, ಬಹಳ ಪ್ರಬಲವಾದ ಒಂದು ಆದೇಶಗಳನ್ನ ರಾಜ್ಯಗಳ ಮೇಲೆ ಹೊರಡಿಸುತ್ತೆ ಅಂತ ಹೇಳ್ತೀವಿ. ಸಪೋಸ್ ಯಾವುದೋ ಒಂದು ದೇಶ ನಮ್ಮ ಒಂದು ದೇಶದ ಮೇಲೆ ಯುದ್ಧವನ್ನ ಪ್ರಕಟಿಸಿದಾಗ, ಯುದ್ಧವನ್ನ ಘೋಷಣೆ ಮಾಡಿದಾಗ ಏನಾಗುತ್ತೆ, ಅಲ್ಲಿ ಕೇಂದ್ರ ಸರ್ಕಾರ ಬಹಳ ಒಂದು ಪ್ರಧಾನವಾದ ಒಂದು ಅಥವಾ ಅಧಿಕಾರದ ಒಂದು ಕೇಂದ್ರೀಕರಣ ವ್ಯವಸ್ಥೆಯನ್ನ ಅಲ್ಲಿ ಬಳಸ್ಕೊಳ್ಳುತ್ತೆ ಅಂತಾನೆ ಕೂಡ ಹೇಳ್ಬೋದು. ಹೌದಾ? ಅಲ್ಲಿ ಕೇಂದ್ರ ಸರ್ಕಾರ ಏನ್ ಹೇಳುತ್ತೆ ಅದನ್ನಷ್ಟೇ ರಾಜ್ಯ ಸರ್ಕಾರಗಳು ಪಾಲನೆ ಮಾಡ್ತಕ್ಕಂಥದ್ದು ಅಲ್ಲಿ ಕರ್ತವ್ಯ ಆಗಿರುತ್ತೆ ಅಂತ ಕೂಡ ನಾವು ಹೇಳ್ಬೋದು ಅಂತ ಹೇಳ್ತೀವಿ. ಸೊ ಇದು 6ನೇ ರೀತಿಯ ಒಂದು ಏನು ಒಂದು ರೀತಿಯ ಸಂವಿಧಾನ ಅಂತಾನು ಕೂಡ ನಾವು ಹೇಳ್ಬೋದು ಅಂತ ಹೇಳ್ತೀವಿ. ಸೊ ಅದೇ ರೀತಿ 7ನೇ ಒಂದು ರೀತಿಯ ಒಂದು ಸಂವಿಧಾನವನ್ನು ಕೂಡ ನಾವು ನೋಡ್ಬೋದು ಅಂತ ಹೇಳ್ತೀವಿ. ಅದನ್ನೇ ನಾವು ಫ್ಲೆಕ್ಸಿಬಲ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಕ್ಕಂಥದ್ದು. ಫ್ಲೆಕ್ಸಿಬಲ್ ಕಾನ್ಸ್ಟಿಟ್ಯೂಷನ್, ಅಥವಾ ಇದನ್ನ ಕನ್ನಡದಲ್ಲಿ ಏನಂತೀವಿ, ಸರಳ ಅಥವಾ ಇದನ್ನ ನಮ್ಯ ಅಂತಾನು ಕೂಡ ಕರೀತಕ್ಕಂಥದ್ದು. ನಮ್ಯ ಸಂವಿಧಾನ ಏನಪ್ಪಾ ಈಗ ಅಂತಂದ್ರೆ, ಸಂವಿಧಾನದ ಈ ಒಂದು ಸಂವಿಧಾನವನ್ನ ಸರಳವಾಗಿ ಏನ್ ಮಾಡ್ಬೋದು, ತಿದ್ದುಪಡಿಗಳನ್ನ ನಾವು ತರಬಹುದು ಅಂತ ಹೇಳ್ತಕ್ಕಂಥದ್ದು. ಈ ಒಂದು ಫ್ಲೆಕ್ಸಿಬಲ್ ಕಾನ್ಸ್ಟಿಟ್ಯೂಷನ್ ಅಥವಾ ನಮ್ಯ ಸಂವಿಧಾನಗಳಲ್ಲಿ ತಿದ್ದುಪಡಿಗಳನ್ನ ಏನಾದ್ರು ಜಾರಿಗೆ ತರಬೇಕು ಅಂತಂದ್ರೆ ಬಹಳ ಒಂದು ಸರಳ ರೀತಿಯಲ್ಲಿ ನಾವೇನ್ ಮಾಡ್ಬೋದು, ತಿದ್ದುಪಡಿಗಳನ್ನ ನಾವು ಮಾಡ್ಬೋದು ಅಂತ ಹೇಳ್ತಕ್ಕಂಥದ್ದು. ಉದಾಹರಣೆ, ಬ್ರಿಟನ್ನ ಒಂದು ಸಂವಿಧಾನ ಅಂತ ಹೇಳ್ತೀವಿ. ಈ ಒಂದು ದೇಶದಲ್ಲಿ ಇರ್ತಕ್ಕಂಥ ಒಂದು ಸಂವಿಧಾನದಲ್ಲಿ ಏನಾದ್ರು ತಿದ್ದುಪಡಿಗಳನ್ನ ಮಾಡ್ಬೇಕು ಅಂತಂದ್ರೆ ಸಾಮಾನ್ಯ ಒಂದು ಕಾನೂನನ್ನ ಯಾವ ರೀತಿ ನಾವು ಜಾರಿಗೆ ತರ್ತೀವಿ ಅದೇ ರೀತಿಯಲ್ಲೂ ಕೂಡ ಏನ್ ಮಾಡ್ಬೋದು, ಸಂವಿಧಾನಕ್ಕೆ ಅಲ್ಲಿ ತಿದ್ದುಪಡಿಗಳನ್ನ ತರ್ತಕ್ಕಂಥ ಅವಕಾಶವನ್ನ ಅಲ್ಲಿ ಇರ್ತಕ್ಕಂಥದ್ದು ಅಂತ ಹೇಳ್ತೀವಿ. ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥ ಒಂದು ಮತ್ತೊಂದು ರೀತಿಯ ಒಂದು ಸಂವಿಧಾನ ಯಾವ್ದಪ್ಪ ಅಂತಂದ್ರೆ ರಿಜಿಡ್ ಕಾನ್ಸ್ಟಿಟ್ಯೂಷನ್ ಅಂತ ಕರಿತಕ್ಕಂಥದ್ದು. ರಿಜಿಡ್ ಕಾನ್ಸ್ಟಿಟ್ಯೂಷನ್ ಕನ್ನಡದ ಇದಕ್ಕೆ ಅನಮ್ಯ ಅಂತೇಳಿ ಕರಿತಕ್ಕಂಥದ್ದು. ಅನಮ್ಯ ಅಥವಾ ಕ್ಲಿಷ್ಟ ಅಂತಾನು ಕೂಡ ಕರಿತಕ್ಕಂಥದ್ದು. ಕ್ಲಿಷ್ಟವಾದ ಒಂದು ಸಂವಿಧಾನ ಅಂತ ಹೇಳ್ತೀವಿ. ಯಾವ ರೀತಿಯಪ್ಪ ಅಂತಂದ್ರೆ, ಈ ಒಂದು ದೇಶದ ಒಂದು ಸಂವಿಧಾನದಲ್ಲಿ ತಿದ್ದುಪಡಿಗಳನ್ನ ತರಬೇಕು ಅಂತಂದ್ರೆ ಬಹಳ ಸರಳವಾಗಿ ತರಲಿಕ್ಕೆ ಅಲ್ಲಿ ಸಾಧ್ಯನೇ ಇಲ್ಲ. ಹಲವಾರು ಪ್ರಕ್ರಿಯೆಗಳನ್ನ ಏನ್ ಮಾಡ್ಬೇಕು, ಅಲ್ಲಿ ಅನುಸರಿಸಬೇಕಾಗುತ್ತೆ ಅಂತ ಹೇಳ್ತಕ್ಕಂಥದ್ದು. ಅದಕ್ಕೆ ಉದಾಹರಣೆ ಭಾರತದ ಒಂದು ಸಂವಿಧಾನ ಅಂತಾನು ಕೂಡ ನಾವು ಹೇಳ್ಬೋದು. ಹೌದಾ? ಭಾರತದ ಸಂವಿಧಾನ ಅಂತಾನು ಕೂಡ ಹೇಳ್ಬೋದು. ನಮ್ಮ ದೇಶದ ಸಂವಿಧಾನದಲ್ಲಿ ಯಾವುದೇ ರೀತಿಯ ಒಂದು ತಿದ್ದುಪಡಿ ತರಬೇಕಂತಂದ್ರೆ ಅಷ್ಟು ಸುಲಭ ಅಲ್ಲ. ಹೌದಾ? ಕೆಲವೊಂದು ವಿಧಾನಗಳಿದೆ, ಆ ವಿಧಾನಗಳ ಮೂಲಕ ಏನ್ ಮಾಡ್ಬೋದು, ನಾವು ತಿದ್ದುಪಡಿಗಳನ್ನ ಮಾಡ್ಬೋದು ಅಂತ ಹೇಳ್ತೀವಿ. ಆದ್ರೆ ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥ ಒಂದು ಸಂವಿಧಾನ ಯಾವುದು, ಫ್ಲೆಕ್ಸಿಬಲ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ, ಅಥವಾ ನಮ್ಯ ಒಂದು ಸಂವಿಧಾನ ಅಂತ ಹೇಳ್ತೀವಿ. ಈ ಒಂದು ಸಂವಿಧಾನದಲ್ಲಿ ತಿದ್ದುಪಡಿಗಳನ್ನ ಬಹಳ ಸರಳ ರೂಪದಲ್ಲಿ, ಅಂದ್ರೆ ಸಾಮಾನ್ಯ ಒಂದು ಕಾನೂನನ್ನ ಯಾವ ರೀತಿ ಜಾರಿಗೆ ತರಬಹುದು ಆ ರೀತಿಯಾಗಿ ಏನ್ ಮಾಡ್ಬೋದು, ಇಲ್ಲಿ ತಿದ್ದುಪಡಿಗಳನ್ನ ಮಾಡಬಹುದು ಅಂತ ಹೇಳ್ತಕ್ಕಂಥದ್ದು. ಸೊ ಇಷ್ಟೂ ರೀತಿಯ ಒಂದು ಸಂವಿಧಾನಗಳನ್ನ ನಾವು ಪ್ರಪಂಚದಾದ್ಯಂತ ನಾವು ನೋಡ್ಬೋದು ಅಂತ ಹೇಳ್ತೀವಿ. ಆದ್ರೆ ಭಾರತದ ಸಂವಿಧಾನ ಎಂತಹ ಒಂದು ಸಂವಿಧಾನಪ್ಪ ಅಂತಂದ್ರೆ, ಅದನ್ನ ನಾನು ಇದಕ್ಕೂ ಮುಂಚೆ ಹೇಳಿದೆ, ಇಟ್ಸ್ ಎ ಕ್ವಾಸಿ ಫೆಡರಲ್ ಅಂತ ಹೇಳ್ತಂದ್ರೆ ಇಲ್ಲಿ ಕೆಲವೊಂದು ಲಕ್ಷಣಗಳು, ಒಕ್ಕೂಟ ಲಕ್ಷಣಗಳು ಕೂಡ ಇದೆ, ಕೆಲವೊಂದು ಲಕ್ಷಣಗಳು ಅಲ್ಲಿ ಏಕಾತ್ಮಕ ಲಕ್ಷಣಗಳನ್ನು ಕೂಡ ಒಳಗೊಂಡಿದೆ ಅಂತ ಹೇಳ್ತೀವಿ. ಮತ್ತೆ ಅಷ್ಟೇ ಒಂದು ಕೆಲವೊಂದು ತಿದ್ದುಪಡಿಗಳನ್ನ ಬಹಳ ಸುಲಭವಾಗಿ ಕೂಡ ನಾವು ಜಾರಿಗೆ ತರಬಹುದು. ಆದ್ರೆ ಕೆಲವೊಂದು ತಿದ್ದುಪಡಿಗಳನ್ನ ಬಹಳ ಕ್ಲಿಷ್ಟಕರವಾಗಿ ನಾವು, ಅಂದ್ರೆ ಕೆಲವೊಂದು ಪ್ರಕ್ರಿಯೆಗಳನ್ನ ನಾವು ಅನುಸರಿಸೋದ್ರ ಮೂಲಕ ಏನ್ ಮಾಡ್ಬೋದು, ಅಲ್ಲಿ ತಿದ್ದುಪಡಿಗಳನ್ನ ತರಬಹುದು ಅಂತ ಹೇಳ್ತೀವಿ. ಇಲ್ಲೂ ಕೂಡ ಒಂದು ಅಧಿನಿಯಮಿತ, ಅಂದ್ರೆ ಆ ಒಂದು ಸಂವಿಧಾನ ರಚನಾ ಸಭೆಯ ಮೂಲಕ ಏನ್ ಮಾಡಿದ್ವಿ, ಜನಪ್ರತಿನಿಧಿಗಳ ರಚನಾ ಸಭೆಯ ಮೂಲಕ ಏನ್ ಮಾಡಿದ್ವಿ, ಭಾರತದ ಸಂವಿಧಾನವನ್ನ ಜಾರಿಗೆ ತಂದಿರ್ತಕ್ಕಂಥದ್ದಾಗಿರೋದ್ರಿಂದ ಇದನ್ನು ಕೂಡ ಎನಾಕ್ಟೆಡ್ ಕಾನ್ಸ್ಟಿಟ್ಯೂಷನ್ ಅಂತಾನು ಕರಿತೀವಿ. ಇದು ಯಾವುದೇ ರೀತಿ ವಿಕಸಿತ ಸಂವಿಧಾನ ಅಲ್ಲ ಅಂತ ಹೇಳ್ತೀವಿ. ಅಂದ್ರೆ ಒಂದೇ ದಿನಕ್ಕೆ ಉಟ್ಕೊಂಡಿದ್ದಲ್ಲ, ಇದು ಹಲವಾರು ಒಂದು ಪ್ರಕ್ರಿಯೆಗಳ ಮೂಲಕ ಏನ್ ಮಾಡ್ಬೋದು,
ಈ ಒಂದು ಸಂವಿಧಾನವನ್ನ ನಾವು ಜಾರಿಗೆ ತಂದ್ವಿ ಅಂತಲೂ ಕೂಡ ನಾವು ಹೇಳ್ಬೋದು. ಅಥವಾ ಈ ಒಂದು ಅಂದ್ರೆ ಕೊನೆಯದಾಗಿ ಹೇಳ್ಬೇಕು ಅಂತಂದ್ರೆ ಭಾರತದ ಸಂವಿಧಾನ ಎಂತಹ ಒಂದು ಸಂವಿಧಾನ ಅಂತಂದ್ರೆ ಇಟ್ಸ್ ಎ ರಿಟರ್ನ್ ಕಾನ್ಸ್ಟಿಟ್ಯೂಷನ್, ಬರವಣಿಗೆ ರೂಪದಲ್ಲಿ ಜಾರಿಗೆ ತಂದಿರತಕ್ಕಂತ ಒಂದು ಸಂವಿಧಾನ ಅಂತ ಕೂಡ ನಾವು ಹೇಳ್ಬೋದು ಅಂತ ಹೇಳಿದ್ವಿ. ಹೌದಾ? ಇಷ್ಟೆಲ್ಲ ಒಂದು ಸಂವಿಧಾನಗಳಿದ್ರೂ ಕೂಡ ಹಲವಾರು ಒಂದು ದೇಶಗಳಲ್ಲಿ ಅಂದ್ರೆ ಸರಿಸುಮಾರು 60 ದೇಶಗಳಿಗಿಂತ ಹೆಚ್ಚು ಒಂದು ದೇಶಗಳು ಏನಾಗಿದೆ ತಮ್ಮ ತಮ್ಮ ದೇಶಗಳಲ್ಲಿ ಈ ಒಂದು ಸಂವಿಧಾನವನ್ನ ಅಳವಡಿಕೆ ಮಾಡ್ಕೊಂಡಿದೆ ಅಂತಾನೆ ಹೇಳ್ತೀವಿ. ಆದ್ರೆ ಇವೆಲ್ಲ ಒಂದು ಸಂವಿಧಾನಗಳನ್ನ ಹೊರತುಪಡಿಸಿ ನಮ್ಮ ದೇಶದ ಒಂದು ಸಂವಿಧಾನ ಏನಿದೆ ಹಲವಾರು ಒಂದು ವಿಶೇಷವಾದ ಒಂದು ಲಕ್ಷಣಗಳನ್ನ ಒಳಗೊಂಡಿದೆ ಅಂತ ಹೇಳ್ತೀವಿ. ಯಾವ್ದಪ್ಪ ಆ ಒಂದು ವಿಶೇಷವಾದ ಲಕ್ಷಣಗಳು ಅನ್ನೋದನ್ನ ನೆಕ್ಸ್ಟ್ ಬರ್ತಕ್ಕಂಥ ಒಂದು ಅಧ್ಯಾಯದಲ್ಲಿ, ನೆಕ್ಸ್ಟ್ ಬರ್ತಕ್ಕಂಥ ಒಂದು ಚಾಪ್ಟರ್ ಅಲ್ಲಿ ನಾವು ಒಂದೊಂದಾಗಿ ಡಿಸ್ಕಸ್ ಮಾಡ್ಕೊಂತ ಹೋಗೋಣ. ಹೌದಾ? ಏನೇನಪ್ಪ ಭಾರತದ ಸಂವಿಧಾನದಲ್ಲಿ ಎಂತಹ ಒಂದು ವಿಶೇಷವಾದ ಲಕ್ಷಣಗಳನ್ನ ನಾವು ನೋಡ್ಬೋದು ಅಂತ ಹೇಳ್ತಕ್ಕಂಥದ್ದು. ಹೌದಾ? ನೆಕ್ಸ್ಟ್ ಬರ್ತಕ್ಕಂಥ ಚಾಪ್ಟರ್ ಯಾವ್ದಪ್ಪ ಅಂತಂದ್ರೆ ಸೇಲಿಯಂಟ್ ಫೀಚರ್ಸ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಕ್ಕಂಥದ್ದು. ಸೇಲಿಯಂಟ್ ಫೀಚರ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಭಾರತದ ಸಂವಿಧಾನದ ಒಂದು ವಿಶೇಷವಾದ ಲಕ್ಷಣ ಅಂತೇಳಿ ಕರೀತಕ್ಕಂಥದ್ದು. ಏನಪ್ಪಾ ಭಾರತದ ಒಂದು ಸಂವಿಧಾನದಲ್ಲಿ ಅಂತಹ ಒಂದು ವಿಶೇಷವಾದ ಲಕ್ಷಣ ಏನಿದೆ ಅಂತ ಹೇಳಿದ್ರೆ, ಭಾರತದ ಸಂವಿಧಾನದಲ್ಲಿ ಇದಕ್ಕೂ ಮುಂಚೆ ಹೇಳಿದ್ದೆ ನಾನು. ಹೌದಾ? ಭಾರತದ ಸಂವಿಧಾನವನ್ನ ನಾವು ಜಾರಿಗೆ ತರಬೇಕು ಅಂತಂದ್ರೆ ಒಂದೇ ಒಂದು ದಿವಸದಲ್ಲಿ ನಾವು ಜಾರಿಗೆ ತರಲಿಲ್ಲ. ಹಲವಾರು ಒಂದು ಪ್ರಯತ್ನಗಳಿಂದ, ಕ್ರಾಂತಿಕಾರಿಗಳಿಂದ ನಾವೇನ್ ಮಾಡಿದ್ವಿ, ಒಟ್ಟಿಗೆ ಅಂದ್ರೆ ಸ್ವತಂತ್ರದ ನಂತರ ಏನ್ ಮಾಡಿದ್ವಿ, ಭಾರತದ ಸಂವಿಧಾನವನ್ನ ನಾವು ಜಾರಿಗೆ ತಂದ್ವಿ ಅಂತೇಳಿ ನಾವು ಹೇಳ್ಬೋದು. ಹೌದಾ? ಹಾಗಾದ್ರೆ ಇಷ್ಟು ನಾನು ಕೆಲವೊಂದು ಲಕ್ಷಣಗಳನ್ನ ಹೇಳಿದೆ. ಹಲವಾರು ಒಂದು ರೀತಿಯ ಒಂದು ಸಂವಿಧಾನಗಳನ್ನ ನಾವು ಪ್ರಪಂಚದಲ್ಲಿ ನಾವು ನೋಡ್ಬೋದು ಅಂತಲೂ ಕೂಡ ನಾನು ಹೇಳಿದೆ. ಆದ್ರೆ ಭಾರತದ ಸಂವಿಧಾನದಲ್ಲಿ ಕೆಲವೊಂದು ವಿಶೇಷವಾದ ಲಕ್ಷಣ ಏನಪ್ಪಾ ಅಂತಂದ್ರೆ, ಇಲ್ಲಿ ಯಾವಾಗ ನಾವು ಈ ಒಂದು ಭಾರತದ ಸಂವಿಧಾನವನ್ನು ಜಾರಿಗೆ ತಂದ್ವಿ, ಯಾವತ್ತು 26 ನವೆಂಬರ್ 1949ರಲ್ಲಿ ಅಳವಡಿಕೆಯನ್ನ ಮಾಡ್ಕೊಂಡ್ವಿ. We adopted the Indian Constitution on 26th November 1949. On 26th January 1950, we enacted or came into existence ಅಂತ ಹೇಳ್ತಕ್ಕಂಥದ್ದು. ಅಂದ್ರೆ 26 ಜನವರಿ 1950ರಲ್ಲಿ ನಾವು ಭಾರತದ ಸಂವಿಧಾನವನ್ನ ಜಾರಿಗೆ ತಂದ್ವಿ ಅಂತಲೂ ಕೂಡ ನಾವು ಹೇಳ್ತಕ್ಕಂಥದ್ದು. ಇದಕ್ಕೆ ನವೆಂಬರ್ 26ನೇ ತಾರೀಕು ಕೂಡ ಅಂದ್ರೆ ಒಂದು ವಾರ 2 ವಾರದ ಹಿಂದೆ ನಾವು ಕೂಡ ಈ ಒಂದು ಸಂವಿಧಾನ ದಿನವನ್ನು ಕೂಡ ನಾವೇನ್ ಮಾಡಿದ್ವಿ, ಆಚರಣೆಯನ್ನ ಮಾಡಿದ್ವಿ. ಹೌದಾ? 26 ಇದು ಕರೆಂಟ್ ಅಫೇರ್ಸ್ ಕ್ವಶನ್ ಅಂತಾಗಿ ನಾವು ಕೇಳ್ಬೋದು. ಹೌದಾ? 26 ನವೆಂಬರ್ 1949 ಏನಾಯ್ತು, ಆ ಒಂದು ಸಂವಿಧಾನವನ್ನ ಅಳವಡಿಕೆ ಮಾಡ್ಕೊಂಡಿದ್ರಿಂದ ನಾವು ಏನ್ ಮಾಡಿದ್ವಿ, 26 ನವೆಂಬರ್ ಅನ್ನ ಸಂವಿಧಾನ ದಿನ ಅಂತಾನು ಕೂಡ ನಾವು ಆಚರಣೆ ಮಾಡ್ತಕ್ಕಂಥದ್ದು ಅಂತ ಹೇಳ್ತಕ್ಕಂಥದ್ದು. ಸಂವಿಧಾನ ದಿನವನ್ನಾಗಿ ನಾವೇನ್ ಮಾಡಿದೀವಿ, ಆಚರಣೆಯನ್ನ ಮಾಡ್ತಾ ಇದೀವಿ ಅಂತಾನು ಕೂಡ ನಾವು ಹೇಳ್ಬೋದು. ಹೌದಾ? ಈಗ ಇಷ್ಟೆಲ್ಲ ಒಂದು ನಮ್ಮ ಒಂದು ಭಾರತ ದೇಶದ ಸಂವಿಧಾನದಲ್ಲಿ ಲಕ್ಷಣಗಳನ್ನ ಕಂಡು ಬಂದ್ರು ಕೂಡ ಅಲ್ಲಿ ಹಲವಾರು ನಾವು ತಿದ್ದುಪಡಿಗಳನ್ನ ಮಾಡಿರ್ತಕ್ಕಂಥದ್ದು ಅಂತ ಹೇಳ್ತೀವಿ. ಹೌದಾ? ಹಲವಾರು ತಿದ್ದುಪಡಿಗಳನ್ನು ಕೂಡ ನಾವು ಮಾಡಿರ್ತಕ್ಕಂಥದ್ದು ಅಂತ ಹೇಳ್ತೀವಿ. ಅದರಲ್ಲಿ ಪ್ರಧಾನವಾಗಿ ಹೇಳ್ಬೇಕು ಅಂತಂದ್ರೆ 7ನೇ ಒಂದು ತಿದ್ದುಪಡಿ, ಮತ್ತೆ ಈ ಒಂದು 42ನೇ ತಿದ್ದುಪಡಿ ಮತ್ತು 44ನೇ ತಿದ್ದುಪಡಿ, 73 ಮತ್ತೆ 74ರ ಒಂದು ತಿದ್ದುಪಡಿ ಅಂತ ಹೇಳ್ತೀವಿ. ಮತ್ತೆ ಕೊನೆಯದಾಗಿ ಹೇಳ್ಬೇಕು ಅಂತಂದ್ರೆ ಈ ಒಂದು 97th ಆಮೇಲೆ 101 ಈ ಒಂದು ತಿದ್ದುಪಡಿಗಳನ್ನ ಬಹಳ ಪ್ರಮುಖವಾಗಿ ನಾವು ಇಲ್ಲಿ ನೋಡ್ಬೋದು ಅಂತ ಹೇಳ್ತಕ್ಕಂಥದ್ದು. ಬಹಳ ಪ್ರಮುಖವಾದ ಒಂದು ತಿದ್ದುಪಡಿಗಳನ್ನ ಭಾರತದ ಸಂವಿಧಾನಕ್ಕೆ ನಾವು ಮಾಡಿದೀವಿ ಅಂತ ಹೇಳ್ತೀವಿ. ಇಷ್ಟೆಲ್ಲ ಒಂದು ತಿದ್ದುಪಡಿಗಳನ್ನ ಮಾಡಿದ್ರು ಕೂಡ 42ನೇ ಒಂದು ತಿದ್ದುಪಡಿಯನ್ನ ನಾವೆಂತ ಕರಿತೀವಿ, ಮಿನಿ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ ಕರಿತಕ್ಕಂಥದ್ದು. ಮಿನಿ ಕಾನ್ಸ್ಟಿಟ್ಯೂಷನ್ ಅಥವಾ ಕಿರು ಸಂವಿಧಾನ ಅಂತೇಳಿ ಕರಿತಕ್ಕಂಥದ್ದು. ಯಾವ್ದನ್ನ? 42ನೇ ಒಂದು ತಿದ್ದುಪಡಿಯನ್ನ ನಾವೇಂತ ಕರಿತೀವಿ, ಮಿನಿ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ ಕರಿತಕ್ಕಂಥದ್ದು. ಯಾಕಪ್ಪ ಕರಿತೀವಿ ಅಂತಂದ್ರೆ ಸಂವಿಧಾನದ ಹಲವಾರು ಒಂದು ಪ್ರಧಾನ ಲಕ್ಷಣಗಳನ್ನ ಈ ಒಂದು 42ನೇ ತಿದ್ದುಪಡಿಯ ಮೂಲಕ ನಾವೇನ್ ಮಾಡಿದ್ವಿ, ಹಲವಾರು ಒಂದು ವಿಷಯಗಳನ್ನ ತಿದ್ದುಪಡಿಯ ಮೂಲಕ ಅಳವಡಿಕೆ ಮಾಡ್ಕೊಂಡ್ವಿ ಅಂತಾನೂ ಕೂಡ ನಾವು
ಹೇಳ್ಬೋದು ಅಂತ ಹೇಳ್ತೀವಿ. ಹೌದಾ? ಅದರಿಂದ ಇದಕ್ಕೆ ಈ ಒಂದು 42ನೇ ಒಂದು ತಿದ್ದುಪಡಿಯನ್ನ ಅಂತ ಕರಿತೀವಿ ಮಿನಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂತಲೂ ಕೂಡ ನಾವು ಹೇಳ್ಬೋದು ಅಂತ ಹೇಳ್ತೀವಿ. ಹೌದಾ? ಸೊ ಆದ್ರೆ ಇಲ್ಲಿ ಪಾರ್ಲಿಮೆಂಟ್ಗೆ ಸಂವಿಧಾನವನ್ನ ತಿದ್ದುಪಡಿಯನ್ನ ಮಾಡ್ತಕ್ಕಂತ ಹಕ್ಕು ಇದೆ ಅನ್ನೋದು ಗೊತ್ತಾಯ್ತು ನಮ್ಗೆ. ಹೌದಾ? ಪಾರ್ಲಿಮೆಂಟ್ಗೆ ಸಂವಿಧಾನವನ್ನ ತಿದ್ದುಪಡಿ ಮಾಡ್ತಕ್ಕಂತ ಹಕ್ಕು ಇದೆ ಅಂತ ಗೊತ್ತಾಯ್ತು. ಹೌದಾ? ಹಾಗಾದ್ರೆ ಏನ್ ಬೇಕಾದ್ರೂ ತಿದ್ದುಪಡಿ ಮಾಡ್ಬೋದಾ? ಹೌದು, ಮಾಡ್ಬೋದು. ಆದ್ರೆ 1973ರಲ್ಲಿ ಸುಪ್ರೀಂ ಕೋರ್ಟು ಕೇಶವಾನಂದ ಭಾರತಿ ವರ್ಸಸ್ ಭಾರತಿ ಪ್ರಕರಣದಲ್ಲಿ ಏನ್ ಮಾಡ್ತು? ಏನ್ ಬೇಕಾದ್ರೂ ನೀವು ಚೇಂಜ್ ಮಾಡ್ಕೊಳ್ಳಿ, ಆದ್ರೆ ಬೇಸಿಕ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಬೇಸಿಕ್ ಸ್ಟ್ರಕ್ಚರ್ ಅಥವಾ ಸಂವಿಧಾನದ ಮೂಲ ರಚನೆಗೆ ಯಾವುದೇ ರೀತಿ ನೀವು ಧಕ್ಕೆಯನ್ನ ತರಕೂಡ್ದು ಅಂತೇಳಿ ಅಲ್ಲಿ ಕಂಡೀಷನ್ ಅನ್ನ ಹಾಕಿರ್ತಕ್ಕಂಥದ್ದು ಯಾರು? ಸುಪ್ರೀಂ ಕೋರ್ಟ್. ಹೌದಾ? ಭಾರತದ ಸಂವಿಧಾನವನ್ನ ಈ ಒಂದು ಏನು ಸಂಸತ್ತು ಯಾವ ಒಂದು ಭಾಗಕ್ಕೆ ಬೇಕಾದ್ರೂ ಏನ್ ಮಾಡ್ಬೋದು? ತಿದ್ದುಪಡಿಯನ್ನ ತರಬಹುದು. ಆದ್ರೆ ಸಂವಿಧಾನದ ಮೂಲ ರಚನೆಗೆ ಯಾವುದೇ ರೀತಿ ಧಕ್ಕೆ ತರತಕ್ಕಂತ ಅಧಿಕಾರ ಅದೇನು ಸಂಸತ್ತಿಗೂ ಕೂಡ ಇಲ್ಲದೆ ಇರತಕ್ಕಂಥದ್ದು ಅಂತನೂ ಕೂಡ ಯಾವಾಗ 1973ರಲ್ಲಿ ಸುಪ್ರೀಂ ಕೋರ್ಟ್ ಈ ಒಂದು ತೀರ್ಪನ್ನ ಕೊಟ್ಟಿರ್ತಕ್ಕಂಥದ್ದು ಅಂತ ಹೇಳ್ತೀವಿ. ಸೊ ಇಷ್ಟೆಲ್ಲ ಇದ್ರೂ ಕೂಡ ಒಂದು ಭಾರತದ ಸಂವಿಧಾನದಲ್ಲಿ ಹಲವು ತಿದ್ದುಪಡಿಗಳನ್ನ ನಾವು ಮಾಡಿದೀವಿ. ಅದಾದ ಒಂದು ಸರಿ, ಇಷ್ಟೆಲ್ಲ ತಿದ್ದುಪಡಿಗಳನ್ನ ಮಾಡಿದ್ರು ಕೂಡ ನಮ್ಮ ಒಂದು ಭಾರತ ದೇಶದಲ್ಲಿ ಇರ್ತಕ್ಕಂಥ ಒಂದು ಸಂವಿಧಾನ ಏನಿದೆ ಒಂದು ವಿಶೇಷವಾದ ಲಕ್ಷಣವನ್ನ ಒಂದು ಹೊಂದಿದೆ ಅಂತಂದ್ರೂ ಕೂಡ ನಾವು ಹೇಳ್ಬೋದು ಅಂತ ಹೇಳ್ತೀವಿ. ಏನೇನಿದೆ ಆ ಒಂದು ವಿಶೇಷವಾದ ಲಕ್ಷಣಗಳು ಏನಪ್ಪಾ ಅಂತಂದ್ರೆ, ಇಟ್ಸ್ ಎ ಲೆಂದಿಯಸ್ಟ್ ಕಾನ್ಸ್ಟಿಟ್ಯೂಷನ್ ಇನ್ ದಿ ವರ್ಲ್ಡ್ ಅಂತ ಹೇಳ್ತಕ್ಕಂಥದ್ದು. ಅಂದ್ರೆ ಮೊದಲನೇ ಒಂದು ಪ್ರಧಾನವಾದ ಒಂದು ಲಕ್ಷಣ ಏನಪ್ಪಾ ಅಂತಂದ್ರೆ ಲೆಂದಿಯಸ್ಟ್ ಕಾನ್ಸ್ಟಿಟ್ಯೂಷನ್ ಇನ್ ದಿ ವರ್ಲ್ಡ್ ಅಂತ ಹೇಳ್ತಕ್ಕಂಥದ್ದು. ಲೆಂದಿಯಸ್ಟ್ ಕಾನ್ಸ್ಟಿಟ್ಯೂಷನ್ ಇನ್ ದಿ ವರ್ಲ್ಡ್ ಅಂದ್ರೆ ಕನ್ನಡದಲ್ಲಿ ಅಂತ ಕರಿವಿ ಭಾರತದ ಸಂವಿಧಾನ ಬಹಳ ಬೃಹದಾಕಾರವಾಗಿ ಇರ್ತಕ್ಕಂಥ ಒಂದು ಸಂವಿಧಾನ ಅಂತ ಕೂಡ ನಾವು ಹೇಳ್ತೀವಿ. ಯಾಕಪ್ಪ ಅಷ್ಟೊಂದು ಬೃಹದ್ದಾಗಿ ಅಥವಾ ದೊಡ್ಡದಾಗಿ ಯಾಕಿದೆ ಅಂತಂದ್ರೆ ನೋಡಿ, ಯಾಕೆ ಆತರ ಹೇಳ್ತೀವಿ ಅಂತಂದ್ರೆ, ಈಗ ಈ ಒಂದು ನಾವು ಯಾವಾಗ ಸಂವಿಧಾನವನ್ನ ಜಾರಿಗೆ ತಂದಿ, ಯಾವಾಗ 26 ಜನವರಿ 1950ರಲ್ಲಿ ಯಾವಾಗ ಈ ಒಂದು ಸಂವಿಧಾನವನ್ನ ಜಾರಿಗೆ ತಂದ್ವಿ, ಅವಾಗ ಇರ್ತಕ್ಕಂಥ ವಿಧಿಗಳು ಎಷ್ಟಿತ್ತು? ವಿಧಿಗಳು 395 ವಿಧಿಗಳಿತ್ತು, 22 ಭಾಗಗಳಿತ್ತು, 8 ಶೆಡ್ಯೂಲ್ಸ್ ಇತ್ತು. ಪ್ರಸ್ತುತ 2019ರ ಒಂದು ಪ್ರಕಾರ ತಗೊಂಡ್ರೆ ಸರಿಸುಮಾರು 470 ವಿಧಿಗಳು ಮತ್ತೆ 25 ಭಾಗಗಳು ಮತ್ತೆ 12 ಶೆಡ್ಯೂಲ್ಸ್ ನಾವು ನೋಡ್ಬೋದು ಅಂತ ಹೇಳ್ತೀವಿ. ಸೊ ಹಾಗಾದ್ರೆ ನಾವ್ ಏನ್ ತಿಳ್ಕೊಬಹುದು ಅಂತಂದ್ರೆ ಸರಿಸುಮಾರು 95ರಿಂದ 100 ತಿದ್ದುಪಡಿಗಳನ್ನ ನಾವು ಸಂವಿಧಾನಕ್ಕೆ ಮಾಡಿರ್ತಕ್ಕಂಥದ್ದು ಅಂತ ಹೇಳ್ತಕ್ಕಂಥದ್ದು. ಅದಕ್ಕೋಸ್ಕರ ನೋಡಿ, ಸಂವಿಧಾನವನ್ನ ಯಾವಾಗ ನಾವು ಜಾರಿಗೆ ತಂದ್ವಿ ಆಗ್ಲೇನೆ ನಮ್ಮ ಒಂದು ಸಂವಿಧಾನದಲ್ಲಿ 395 ವಿಧಿಗಳನ್ನ ಅದು ಒಳಪಟ್ಟಿತ್ತು ಅಂತ ಹೇಳ್ತೀವಿ. ಪ್ರಧಾನವಾಗಿ ಭಾರತ ಸರ್ಕಾರ ಕಾಯ್ದೆ, ಭಾರತ ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಆಫ್ 1935 1935ರ ಭಾರತ ಸರ್ಕಾರ ಕಾಯ್ದೆನೆ ಇಲ್ಲಿ ಪ್ರಧಾನವಾದ ಒಂದು ಅಂಶವನ್ನ ರಚನೆಯಲ್ಲಿ ಒಳಗೊಂಡಿತ್ತು ಅಂತಾನೆ ಹೇಳ್ತೀವಿ. ಸೊ ಅಲ್ಲಿ ಯಾವಾಗ ಭಾರತದ ಸಂವಿಧಾನವನ್ನ 26 ಜನವರಿ 1950ರಲ್ಲಿ ಜಾರಿಗೆ ತಂದ್ವಿ, ಅವಾಗ 395 ವಿಧಿಗಳು, 22 ಭಾಗಗಳು, 8 ಶೆಡ್ಯೂಲ್ಸ್ ಅನ್ನ ಅದು ಒಳಗೊಂಡಿತ್ತು ಅಂತ ಹೇಳ್ತೀವಿ. ಅದಾದ ನಂತರ ಪ್ರಸ್ತುತವಾಗಿ ಈ ಒಂದು ಏನು ಸಂವಿಧಾನದಲ್ಲಿ 470 ವಿಧಿಗಳನ್ನ, 25 ಭಾಗಗಳನ್ನ, 12 ಒಂದು ಏನು ಶೆಡ್ಯೂಲ್ಸ್ ಅನ್ನ ನಾವು ನೋಡ್ಬೋದು ಅಂತ ಹೇಳ್ತೀವಿ. ಸೊ ಅಲ್ಲಿ ಏನಾಗಿದೆ, ಹಲವಾರು ಅಂದ್ರೆ 95ರಿಂದ 100 ಒಂದು ತಿದ್ದುಪಡಿಗಳನ್ನ ನಾವು ನೋಡ್ಬೋದು ಅಂತ ಹೇಳ್ತಕ್ಕಂಥದ್ದು. ಸೊ ಅದಕ್ಕೋಸ್ಕರ ಭಾರತದ ಒಂದು ಸಂವಿಧಾನ ಬಹಳ ಬೃಹದ್ದಾಗಿದೆ ಅಂತಾನು ಕೂಡ ಹೇಳ್ತೀವಿ.